ಸ್ವಂತ ಮನೆಯ ಕನಸು ನನಸಾಗಿಸಿಕೊಳ್ಳಲು ಗೃಹ ಸಾಲ ಪಡೆಯುವವರಿಗೆ ಪಾನ್ ಕಾರ್ಡ್ ಅತ್ಯಂತ ಪ್ರಮುಖ ದಾಖಲೆಯಾಗಿದೆ. ಆದರೆ ಪಾನ್ ಕಾರ್ಡ್ನಿಂದ ಸಣ್ಣ ತಪ್ಪುಗಳಾದರೂ ಹೋಮ್ ಲೋನ್ ಅನುಮೋದನೆಗೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಎಂದು ಹಣಕಾಸು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಬ್ಯಾಂಕ್ಗಳು ಗೃಹ ಸಾಲ ಮಂಜೂರು ಮಾಡುವ ಮೊದಲು ಅರ್ಜಿದಾರರ ಪಾನ್ ಕಾರ್ಡ್ ವಿವರಗಳನ್ನು ಆಧಾರ್, ಮತದಾರರ ಗುರುತಿನ ಚೀಟಿ, ಪಾಸ್ಪೋರ್ಟ್ ಸೇರಿದಂತೆ ಇತರೆ KYC ದಾಖಲೆಗಳೊಂದಿಗೆ ಹೆಸರು, ಹುಟ್ಟಿದ ದಿನಾಂಕ ಅಥವಾ ಇತರೆ ಮಾಹಿತಿಯಲ್ಲಿ ವ್ಯತ್ಯಾಸ ಕಂಡು ಬಂದರೆ ವೆರಿಫಿಕೇಶನ್ ಪ್ರಕ್ರಿಯೆ ವಿಳಂಬವಾಗುವ ಅಥವಾ ಹೆಚ್ಚುವರಿ ದಾಖಲೆಗಳನ್ನು ಕೇಳುವ ಸಾಧ್ಯತೆ ಇರುತ್ತದೆ. ಇದರ ಜೊತೆಗೆ ಪ್ಯಾನ್ ಕಾರ್ಡ್ ಸಕ್ರಿಯ ಸ್ಥಿತಿಯಲ್ಲಿದೆಯೇ ಎಂಬುದನ್ನು ಕೂಡ ಪರಿಶೀಲಿಸುವುದು ಅಗತ್ಯ. ಪ್ಯಾನ್ ನಿಷ್ಕ್ರಿಯವಾಗಿದ್ದರೆ ಸಾಲದ ಅರ್ಜಿ ಪ್ರಕ್ರಿಯೆ ಅಡಚಣೆಗೆ ಒಳಗಾಗಬಹುದು. ಕ್ರೆಡಿಟ್ ಸ್ಕೋರ್ ಪರಿಶೀಲಿಸುವ ಸಿಬಿಲ್ ಸೇರಿದಂತೆ ಕ್ರೆಡಿಟ್ ಬ್ಯೂರೋಗಳು ಕೂಡ ಪ್ಯಾನ್ ಸಂಖ್ಯೆಯನ್ನೇ ಪ್ರಮುಖ ಗುರುತಾಗಿ ಬಳಸುವುದರಿಂದ ಪ್ಯಾನ್ ಕಾರ್ಡ್ ಅನ್ನು ಎಲ್ಲಾ ವಿವರಗಳು ಇತರೆ ದಾಖಲೆಗಳಿಗೆ ಹೊಂದಿಕೆಯಾಗಿರುವುದು ಅತ್ಯಗತ್ಯ. ಗೃಹ ಸಾಲಕ್ಕೆ ಅರ್ಜಿ ಸಲ್ಲಿಸುವ ಮುನ್ನ ಪ್ಯಾನ್ ಕಾರ್ಡ್ ನಲ್ಲಿರುವ ಹೆಸರು, ಜನ್ಮ ದಿನಾಂಕ, ಇತರೆ ವೈಯಕ್ತಿಕ ವಿವರಗಳು ಹಾಗೂ ಪ್ಯಾನ್ ನ ಸಕ್ರಿಯ ಸ್ಥಿತಿಯನ್ನು ಪರಿಶೀಲಿಸಿಕೊಂಡರೆ ಅನಗತ್ಯ ವಿಳಂಬ ಮತ್ತು ಸಾಲ ನಿರಾಕರಣೆಯ ಸಾಧ್ಯತೆಯನ್ನು ತಪ್ಪಿಸಬಹುದು.